ಮಿತ್ರರೇ, ಇವತ್ತು ನೋಡ್ತಾ ಇದ್ದೀವಿ ಬೆಂಗಳೂರಿನಾದ್ಯಂತ ಅಕ್ರಮ ವಲಸಿಗರದ ಜಾಸ್ತಿ ಆಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ನಾವು ಕನ್ನಡಿಗರಿಗಿಂತ ಹೆಚ್ಚಾಗಿ ಅಕ್ರಮ ಬೇರೆ ಬಂದು ಸೇರ್ಕೊಂಡಿರತಕ್ಕಂತಹ ಜನಸಂಖ್ಯೆಗಳೇ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ನಾವು ಕಗ್ಲಿಪುರಕ್ಕೆ ಬಂದು ನೋಡಿದಾಗ ಇಲ್ಲಿ ಯಾರೋ ಅಕ್ರಮ ವಲಸಿಗರು ಬಂದು ಸೇರ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಅಕ್ರಮ ವಲಸಿಗರು ಬಂದು ಸೇರ್ಕೊಂಡಿದ್ದಾರೆ ಅನ್ನೋದಕ್ಕೆ ಹೆಚ್ಚಾಗಿ ಇಲ್ಲಿ ನಡೀತಾ ಇರತಕ್ಕಂತ ದಂಧೆಗಳ ಮೇಲೆ ನಮ್ಗೆ ಭಯ ಆಗ್ತಾ ಇದೆ. ಯಾಕಂದ್ರೆ ನಾವು ನೋಡ್ತಾ ಇದೀವಿ, ಕೆಳಗಡೆ ನೋಡ್ತಾ ಇದ್ರಲ್ಲ, ಈ ಗ್ಯಾಸ್ಗಳಿಗೆ ಸಿಲಿಂಡರ್ಗಳಿಗೆ ಬಣ್ಣಗಳನ್ನು ಬಳಿತಾ ಇದ್ದಾರೆ. ಈ ಬಣ್ಣಗಳಿಯುವಂತ ಉದ್ದೇಶ ಏನು ಅಂತಂದ್ರೆ ಅಲ್ಲಿ ಇರತಕ್ಕಂತಹ ಆ ಏನು ಸಿಲಿಂಡರ್ಗಳಿದ್ದಾವೋ ಅವರೆಲ್ಲನೂ ಕೂಡ ಕಂಪನಿಗಳು ಇಷ್ಟು ವರ್ಷಗಳಿಗೆ ಲಿಮಿಟ್ ಅಂತ ಇರುತ್ತೆ, ಆ ವರ್ಷಗಳ ಕಳೆದ ನಂತರ ಅವು ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳಿ ಅದನ್ನ ಬಿಸಾಕ್ಬಿಡೋದು, ಸ್ಕ್ರಾಪ್ ಅಂತ ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಇವ್ರಿಗೆ ಯಾರು ಬೆನ್ನೆಲುಬಾಗಿ ನಿಂತ್ಕೊಂಡು ಇವ್ರಿಗೆ ಸಹಕಾರವನ್ನ ಕೊಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಆದ್ರೆ ಈ ಸಿಲಿಂಡರ್ಗಳನ್ನ ಮತ್ತೆ ಅದಕ್ಕೆ ಬಣ್ಣವನ್ನ ಬಳದಂತವನ್ನು ಮತ್ತೆ ಆ ಕಂಪನಿಗಳಿಗೆ ಈ ಸಿಲಿಂಡರ್ಗಳನ್ನ ಕೊಡ್ತಾರೆ. ಈ ಸಿಲಿಂಡರ್ಗಳನ್ನ ತೆಗೆದುಕೊಂಡು ಹೋದ ನಂತರ ಗ್ಯಾಸ್ಗಳನ್ನ ತುಂಬಿಸಿ ಅದನ್ನೇ ನಮ್ಮ ಸಾರ್ವಜನಿಕರ ಬಳಕೆಗೆ ಕೊಡ್ತಾರೆ. ಅಂದ್ರೆ ಅವು ಉಪಯೋಗಕ್ಕೆ ಬರೋದಿಲ್ಲ ಅಂತ ಹಾಕಿದ್ಮೇಲೆ ಅದಕ್ಕೆ ಮತ್ತೆ ಪೇಂಟಿಂಗ್ ಅನ್ನ ಮಾಡಿ ಅವರು ಮತ್ತೆ ನಮ್ಗೆ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಬ್ಲಾಸ್ಟ್ ಆದ್ರೆ, ಎಲ್ಲೋ ಒಂದು ಕಡೆ ಸಾರ್ವಜನಿಕರ ತೊಂದರೆ ಆದ್ರೆ, ಸಾವು ನೋವುಗಳಾದ್ರೆ ಇದನ್ನ ವ್ಯವಸ್ಥಿತವಾಗಿ ತೆಗೆದುಕೊಳ್ಳುವಂತವ್ರು ಯಾರು, ಜವಾಬ್ದಾರಿಗಳನ್ನ ಅಂದ್ರೆ ಇವ್ರ ಹಿಂದೆ ಯಾರಿದ್ದಾರೆ? ಅಂದ್ರೆ ಇಲ್ಲಿ ಅಕ್ರಮ ಇವರು ಬಂದು ವಲಸಿಗರಿದ್ದಾರೋ, ಇಲ್ಲರನ್ನ ಅಕ್ರಮವಾಗಿ ಕರೆಸ್ಕೊಂಡು ಇಂಥ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಿದ್ದಾರೋ, ಇದೆಲ್ಲವನ್ನು ಗೊತ್ತಾದ ನಂತರ ಅಲ್ಲಿ ಸುತ್ತಲಿನ ಸ್ಥಳೀಯರು ಯಾರು ಕೂಡ ತಲೆಕೆಡಿಸ್ಕೊಂಡಿಲ್ಲ ಇದ್ರ ಬಗ್ಗೆ. ಅಲ್ಲಿ ಸ್ಥಳೀಯವಾಗಿರ್ತಕ್ಕಂತಹ ಜನಪ್ರತಿನಿಧಿಗಳಾಗಿರ್ಬೋದು, ಕಂಪನಿಗಳಾಗಿರ್ಬೋದು, ಪೊಲೀಸ್ನವರಾಗಿರ್ಬೋದು, ಯಾರು ಕೂಡ ತಲೆಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಹಿಂದೆ ಯಾರೋ ಮಹತ್ತರವಾಗಿರ್ತಕ್ಕಂಥ ವ್ಯಕ್ತಿಗಳೇ ಇದ್ದಾರೆ ಅನ್ನತಕ್ಕಂಥದ್ದು ನಮ್ಗೆ ಗೊತ್ತಾಗುವಂತ ವಿಷಯ. ಅಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ ಅಕ್ರಮ ವಲಸಿಗರು ಸೇರ್ಕೊಂಡಿರ್ತಕ್ಕಂಥವ್ರು ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳೇ ಈ ರೀತಿ, ಸಮಾಜಕ್ಕೆ ಉಪಯೋಗ ಬರದೇ ಇರತಕ್ಕಂತಹದ್ದು, ಸಮಾಜದಲ್ಲಿ ಅನಾನುಕೂಲಗಳನ್ನು ಸೃಷ್ಟಿಸುವಂತಹದ್ದೇ ಇವ್ರಿಗೆ ಬದುಕು. ಇವ್ರ ಬದುಕಿನೇನಿಲ್ಲ, ಊಟ ತಿನ್ಲಿಕ್ಕಾಗ್ಲಿ, ಬದುಕ್ಲಿಕ್ಕಾಗ್ಲಿ, ಜೀವನ ನಡೆಸಲಿಕ್ಕಾಗ್ಲಿ ಇವ್ರಿಗೆಲ್ಲರೂ ಬೇಕಾಗಿರ್ತಕ್ಕಂತ ಇಂಥ ದಂಧೆಗಳನ್ನ ಮಾಡುವಂತವ್ರಿಗೆ ಯಾರೋ ಕೂಡ ಸಪೋರ್ಟ್ ನ ಕೊಡ್ತಾ ಇವ್ರನ್ನ ಇರಿಸ್ಕೊಂಡಿದ್ದಾರೆ ಅನ್ನತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇಂಥದ್ದು ಎಷ್ಟೋ ಬೆಂಗಳೂರಿನಾದ್ಯಂತ ಬಹಳಷ್ಟು ಜನ ಸೇರ್ಕೊಂಡಿದ್ದಾರೆ. ಬಂದು ಸೇರ್ಕೊಂಡವ್ರಿಗೆಲ್ಲ ಆಶ್ರಯವನ್ನ ಕೊಡ್ತಾ ಇದ್ದಾರೆ, ಅವರನ್ನ ಬದುಕಿಗೆ ಒಂದು ರೀತಿಯಾದ ಸಪೋರ್ಟ್ ಮಾಡ್ತಾ ಈ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದೇ ಇವತ್ತಿನ ವಿಚಾರ.